ಪುಟ್ಟಣ್ಣಗೌಡ ಏನು ಹೇಳ್ತೀರಿ ಈ ವಿಚಾರಕ್ಕೆ? ಹೆಸರು ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಹೆಸರು ಬದಲಾವಣೆ ವಿಚಾರ ಮತ್ತೆ ಬರ್ತಾ ಇದೆ ಅಂತಂದರೆ, ಇವತ್ತಿನ ದಿನ ಡಿ ಕೆ ಶಿವಕುಮಾರ್ ಅವರು ತೊಗೊಂಡಂಥ, ಸಿದ್ದರಾಮಯ್ಯ ಅವರು ತೊಗೊಂಡಂಥ ನಿರ್ಧಾರ ಒಳ್ಳೆಯ ನಿರ್ಧಾರ. ಯಾಕಂತಂದರೆ ಇವತ್ತಿನ ದಿನ ಅಲ್ಲಿಂದ ಏನು ಬರುತ್ತೆ ಅನ್ನೋದು ಮುಖ್ಯ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ನಾವು ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇವತ್ತು ಅದೇ ನೀವು ಹೊಸಕೋಟೆ ಹೋಗ್ರಿ ಅಥವಾ ದೇವನಹಳ್ಳಿ ಹೋದೆ ಅಂತಂದರೆ ಅಲ್ಲೆಲ್ಲ ಬರ್ತಿರೋದು ಸ್ವಾಗತ ಮಾಡ್ತಿದ್ದೀರಿ. ಅಲ್ಪ ಪ್ರಮಾಣದಲ್ಲಿ ನಮಗೆ ಇವತ್ತು ಒಂದು ಸೈಟ್ ತೊಗೊಳ್ಬೇಕು ಅಂದರೆ 5,000 ಸ್ಕ್ವೇರ್ ಫೀಟ್ ಇದೆ ಅಲ್ಲಿ. ಸರ್ಜಾಪುರ ಆಗಲಿ ದೇವನಹಳ್ಳಿ ಆಗಲಿ ಸುತ್ತಮುತ್ತ ಎಲ್ಲ ಹೋದೆ. ಬಟ್ ಅವ್ರು ಟ್ಯಾಕ್ಸ್ ಕಟ್ತಾ ಇರೋದು ಎಷ್ಟಿದೆ? ತುಂಬ ಕಮ್ಮಿ ಇದೆ. ಅಟ್ಲೀಸ್ಟ್ ಬೆಂಗಳೂರು ಅಂತ ಆದಂದರೆ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ. ಬೆಂಗಳೂರು ಜೊತೆಗೆ ಅದೂ ಅಭಿವೃದ್ಧಿ ಆಗುತ್ತೆ. ಇವತ್ತಿನ ದಿನ ಏನು ಇವತ್ತು ಬೆಂಗಳೂರಿನಲ್ಲಿ ನಾವೆಲ್ಲ ಅನುಭವಿಸ್ತಾ ಇದ್ದೀವೋ, ಸೊ ಅಲ್ಲೂ ಕೊಡ್ತಾ ಇದ್ದೀವಿ. ಅದೇ ನೀರು ಕೊಡ್ತಾ ಇದ್ದೀವಿ, ಅದೇ ಸ್ಯಾನಿಟ್ರಿ ಕೊಡ್ತಾ ಇದ್ದೀವಿ, ಅದೇ ಕರೆಂಟ್ ಕೊಡ್ತಾ ಇದ್ದೀವಿ. ಎಲ್ಲ ಕೊಟ್ಟಾದ್ಮೇಲೆ ಏನಕ್ಕೆ ಜಾಸ್ತಿ ಆಗಬಾರ್ದು? ಅಲ್ಲೂ ಜಾಸ್ತಿ ಮಾಡಲಿ, ಟ್ಯಾಕ್ಸ್ಗಳು ಜಾಸ್ತಿ ಮಾಡಲಿ, ಅಭಿವೃದ್ಧಿ ಆಗಲಿ. ಇವತ್ತು ಈಗ ಇದರ ಉದ್ದೇಶ ಏನು? ಜನರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಅಥವಾ ಅಭಿವೃದ್ಧಿ? ಸರ್ ಅದು ಹೇಳ್ತೀನಿ. ಜನರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬೆಂಗಳೂರು ಉದ್ಧಾರ ಆಗಬೇಕು, ಬೆಂಗಳೂರಿನಲ್ಲಿ ಜನಗಳ ಉದ್ಧಾರ ಆಗಬೇಕು. ನಾವು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದಂಥ ನಾವು ಅಟ್ಲೀಸ್ಟ್ ನಮ್ಮ ಕೊಡುಗೆ ಏನಾದ್ರು ಒಂದು ಇರಬೇಕು ಅನ್ನೋದು ರಾಜಕಾರಣಿಗಳಿರುವಂತಹ ಜನರ ಉದ್ಧಾರಕ್ಕಾಗಿ ಎಲ್ಲಿಯೋ ಹೊಸಕೋಟೆಯಲ್ಲಿರುವಂತಹ ಜನರು ಟ್ಯಾಕ್ಸ್ ಕಟ್ಟ ಅಲ್ಲಿ ಹೊಸಕೋಟೆ ಆಗಲಿ, ನೀವು ತುಮಕೂರಾಗಲಿ, ಇವತ್ತಿನ ದಿನ ಅಲ್ಲಿನ ರೇಟ್ಗಳು ನೋಡ್ಬಿಟ್ಟು ಅಂತಂದ್ರೆ ನೀವು ಬೆಂಗಳೂರು ಏನು ಇಲ್ಲ ಅಂತ ಅನ್ಬೇಕು. ಅಷ್ಟು ಈ ರಿಯಲ್ ಎಸ್ಟೇಟ್ ಅನ್ನ ವ್ಯಾಪಾರ ಹೇಳ್ತೀವಿ ಸರ್. ರಿಯಲ್ ಎಸ್ಟೇಟ್ ಇಟ್ಕೊಂಡೇ ಇದು ಮಾಡ್ತಾ ಇರೋದು. ಯಾಕಂದ್ರೆ ಇವತ್ತು ನೋಡಿ ಸರ್, ಬೆಂಗಳೂರು ಸುತ್ತಮುತ್ತ ಎಲ್ಲಾ ಕಡೆನೂ ಇವತ್ತಿನ ದಿನ ಎಲ್ಲಾ ರಾಜಕಾರಣಿಗಳದ್ದು ಜಮೀನುಗಳೈತೆ. ಇವತ್ತು ಅದನ್ನೆಲ್ಲ ಅಭಿವೃದ್ಧಿ ಮಾಡ್ದ ಅಂತಂದ್ರೆ ರೈತರಿಗೆ ಒಂದು 10% 20% ಅಭಿವೃದ್ಧಿ ಆಗುತ್ತೆ. 10% ಅಭಿವೃದ್ಧಿ ಆಗುತ್ತೆ. ಅಲ್ಲ, ಈಗ ರಿಯಲ್ ಎಸ್ಟೇಟ್ ಅನ್ನುವ ಪದವನ್ನ ನೀವು ಯೂಸ್ ಮಾಡ್ತಾ ಇದ್ರಿ. ಜೊತೆಗೆ ಒಂದು ವಿಚಾರ ಹೇಳಿದ್ರೆ ಬೆಂಗಳೂರು ಸುತ್ತಮುತ್ತ ರಾಜಕಾರಣಿಗಳ ಆಸ್ತಿ ಜಾಸ್ತಿ ಇದೆ ಅಂತ ಹೇಳಿ. ಹಾಗಾದ್ರೆ ರಾಜಕಾರಣಿಗಳಿಗೆ ಹೆಲ್ಪ್ ಆಗುತ್ತೆ, ರೈತರಿಗೆ ಏನು ಹೆಲ್ಪ್ ಆಗುತ್ತೆ? ಅದಕ್ಕೆ ಸರ್ ಹೇಳ್ತಾ ಇರೋದು ನಾನು. ಇವಾಗ ನೋಡಿ, ಮೈಸೂರಲ್ಲಿ ಮೂಡ ಬಂದಾಗ ಬರೀ ಒಂದು 14 ಸೈಟ್ ಮಾತ್ರ ಎತ್ತಿಡಿದ್ರು. ಆ ಸುತ್ತಮುತ್ತ ನೂರಾರು ಎಕರೆಗಳನ್ನ ಬರೀ 1 ಲಕ್ಷ 2 ಲಕ್ಷಕ್ಕೆ ತಗೊಂಡಂಥವ್ರು ಎಲ್ಲ ರಾಜಕಾರಣಿಗಳು, ಬಿಸ್ನೆಸ್ ಮ್ಯಾನ್ಗಳೇ ತಗೊಂಡಿರೋದು. ಅಲ್ಲಿ ರೈತರು ಯಾರು ಉದ್ಧಾರ ಆಗಿಲ್ಲ. ಇಲ್ಲೂ ಅದೇ ಆಗ್ತಾ ಇರೋದು. ಬಟ್ ಆಗಲಿ, ಅಟ್ಲೀಸ್ಟ್ ಮುಂದಕ್ಕಾದ್ರೂ ರೈತರಿಗೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಳ್ತೀನಿ. ಅನ್ನೋದು ಎಚ್ಚೆತ್ಕೊಂಡು ಅವರು ರಿಯಲ್ ಎಸ್ಟೇಟಲ್ಲಿ ಪಾಪ, ಯಾಕಂದರೆ ನೀವೊಂದು ರೈತನಿಗೆ ಎತ್ಕೊಂಡು 1 ಕೋಟಿ ಕೊಟ್ಬಿಟ್ಟ ಅಂತಂದರೆ ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಆ ದುಡ್ಡನ್ನ ಅವ್ರು ಬೇರೆ ಥರ ಪೋಲ್ ಮಾಡ್ತಾರೆ. ಮತ್ತೆ ಅವನ ಹತ್ರ ಹೋಗ್ಬಿಟ್ಟು ಕೆಲಸ ಮಾಡ್ತಾರೆ, ಆಸ್ತಿನೂ ಕಳ್ಕೊತಾರೆ. ಮತ್ತೆ ಅವನ ಹತ್ರ ಹೋಗ್ಬಿಟ್ಟು ವಾಚ್ಮ್ಯಾನ್ ಕೆಲಸ ಮಾಡ್ತಾರೆ. ಇದು ಈಗ ಆಗಬಾರ್ದು. ಅಭಿವೃದ್ಧಿ ಆಗ್ತಾನೆ ಅವರು ನೋಡಿಕೊಂಡು ಅಲ್ಲಿನ ಆಸ್ತಿನ ಅಭಿವೃದ್ಧಿ ಮಾಡಿಕೊಂಡು ಇನ್ಕಮ್ ಜಾಸ್ತಿ ಆಗಬೇಕು. ಬೇರೆ ದೇಶಗಳಲ್ಲೆಲ್ಲ ಈಗ ಅಭಿವೃದ್ಧಿನ ಯಾವ ರೀತಿಯಾಗಿ ಡಿಫೈನ್ ಮಾಡ್ತೀರಾ ನೀವು? ಅಭಿವೃದ್ಧಿ ಅಂದ್ರೆ ಏನು? ಅಭಿವೃದ್ಧಿ ಸರ್ ನೋಡಿ, ಇವತ್ತಿನ ದಿನ ಅಭಿವೃದ್ಧಿ ಅಂತಂದ್ರೆ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳ್ದಂಗೆ ಅಲ್ಲೊಂದು ಇಂಡಸ್ಟ್ರಿಯಲ್ ಬರ್ಬೋದು, ಇಲ್ಲ ಫ್ಲಾಟ್ಗಳು ಬರ್ಬೋದು, ಕಮರ್ಷಿಯಲ್ ಬಿಸ್ನೆಸ್ಗಳಾಗ್ಬೋದು. ಇವತ್ತು ಎಲ್ಲಾ ಕಡೆ ಕಮರ್ಷಿಯಲ್ಗಳಲ್ಲೂ ಇವತ್ತು ತುಂಬಾ ಅಭಿವೃದ್ಧಿಯಾಗಿ ಕೆಲಸ ನಡೀತಾ ಇದೆ. ಒಳ್ಳೊಳ್ಳೆ ಇನ್ಕಮ್ ನಡೀತಾ ಇದೆ. ಈ ತರ ನಮ್ಗೆ ಇಂಡಸ್ಟ್ರಿಯಲ್ ಆಯ್ತು ಅಂದ್ರೆ ಅಲ್ಲಿನ ಸುತ್ತಮುತ್ತ ಅವರೆಲ್ಲ ಬೆಂಗಳೂರು, ಇಲ್ಲಿ ಮೇನ್ ಬೆಂಗಳೂರಿಗೆ ಬರೋದು ತಪ್ಪತ್ತೆ. ಅಲ್ಲಲ್ಲೇ ಕೆಲಸಗಳು ಮಾಡ್ಕೊಬಹುದು. ಸರ್ ಓಕೆ, ಕಾರ್ಖಾನೆ, ಫ್ಲಾಟ್ಗಳು, ಇಂಡಸ್ಟ್ರೀಸ್ ಬಂದ್ರೆ ಹೊಟ್ಟೆ ತುಂಬಲ್ಲ ಸರ್. ರೈತರು ಬೆಳೆಯದೇ ಇದ್ರೆ ಹೊಟ್ಟೆ ತುಂಬಲ್ಲ ಸರ್. ರೈತರೇ ಬೆಳಿಬೇಕು ಸರ್. ಅಂತಹ ಭೂಮಿಗಳನ್ನ ನೀವು ಹೋಗಿ ಇಂಡಸ್ಟ್ರೀಸ್ ಮಾಡ್ತೀರಾ, ಕಾರ್ಖಾನೆ ಅಂತ ಮಾಡಿದ್ರು. ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ಕಾರ್ಖಾನೆ, ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ಫ್ಲಾಟ್ಗಳ, ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ನಿಮ್ಗೆ ರಿಯಲ್ ಎಸ್ಟೇಟ್. ಹಂಗಾಗಬಾರ್ದು ಅಂದ್ರೆ ಸರ್ಕಾರ ಒಂದು ಕಾನೂನು ತಗೊಳ್ಬೇಕು ಸರ್. ಇವತ್ತು ಏನಿದೆ, ನಮ್ಮ ರೈತರುಗಳ ಹತ್ರ ಇವರೆಲ್ಲ ಜಮೀನುಗಳೆಲ್ಲ ತಗೊಂಡಿದಾರಲ್ಲ, ಇಂಡಸ್ಟ್ರಿಯಲಿಸ್ಟು, ಬಿಸ್ನೆಸ್ ಮ್ಯಾನು, ರಾಜಕಾರಣಿಗಳೆಲ್ಲ, ಬೆಂಗಳೂರಿಂದ ಆಚೆ ಇರ್ತಕ್ಕಂಥ ಯಾವುದೇ ಒಂದು ಜಮೀನುಗಳಾಗಲಿ ಸುತ್ತಮುತ್ತ ಇದಕ್ಕೆ ಸಂಬಂಧಪಟ್ಟಿದ್ದೆ, ಇಲ್ಲಿ ನಾವು ತರಕಾರಿ ಬೆಳಿಬೇಕು, ಬೆಳೆ ಬೆಳಿಬೇಕು ಅನ್ನೋದೇ ಒಂದು ಮೆನ್ಷನ್ ಮಾಡಲಿ. ಅದು ಬಿಟ್ಬಿಟ್ಟು ಇವತ್ತಿನ ದಿನ ನೀವು ಹೋಗಿ ಹಳ್ಳಿಗಳಲ್ಲಿ ಹೋದಂದರೆ ಕೆಲವು ರೈತರುಗಳು ಏನು ಕೆಲಸ ಮಾಡ್ತಿಲ್ಲ. ಮಕ್ಕಳೆಲ್ಲ ಬೆಂಗಳೂರು ಬಂದಿದ್ದಾರೆ, ವಯಸ್ಸಾದ ಅಜ್ಜಿ ಮಾತ್ರ ಅಲ್ಲಿರ್ತಾರೆ, ಸುಮ್ಮನೆ ನೋಡ್ಕೊಂಡು ಬಿದ್ದಿರ್ತಾರೆ. ಈಗ ಏನು ಮಾಡ್ತೀರಾ ಅದನ್ನು? ಎಲ್ಲ ಬೆಂಗಳೂರಿನಲ್ಲಿ ಬಂದು ಸೆಟ್ಲ್ ಆಗಿದೆ ರೈತರ ಮಕ್ಕಳೆಲ್ಲ. ಸುಮಾರು ಜನ ಬಂದು ಬೆಂಗಳೂರು ಸೆಟ್ಲ್ ಆಗಿದ್ದಾರೆ. ಅಟ್ಲೀಸ್ಟ್ ಹಿಂಗಾದ್ರೆ ಒಂಚೂರು ಡೆವಲಪ್ ಆಗಲಿ, ಇನ್ನೊಂಚೂರು ಡೆವಲಪ್ ಆಗಲಿ. ಮಕ್ಕಳು, ಆಮೇಲೆ ತಂದೆ ತಾಯಿಗಳು ಇವತ್ತೆಲ್ಲ ಪ್ರತಿ ಹಳ್ಳಿಗೆ ಹೋದ್ರು ಒಂದು ದೊಡ್ಡ ಮನೆಗಳಿದೆ ಸರ್. ಅವ್ರು ಕಟ್ತಾ ಇರೋ ಟ್ಯಾಕ್ಸ್ ಅಲ್ಪ ಪ್ರಮಾಣದ ಇಂಡಸ್ಟ್ರೀಸ್ ಅನ್ನ ಬೇರೆ ಕಡೆ ಹೋಗ್ಲಿಕ್ಕೆ ನೀವು ಹೇಳ್ತಾ ಇದ್ದು ಒಂದು ಪಾಯಿಂಟ್ ಇದೆ. ಏನಂತ ಹೇಳಿದ್ರೆ ಬೆಂಗಳೂರು ಅಂತ ಒಂದು ಗ್ರಾಮ ತೆಗೆದುಕೊಂಡ್ರೆ ಇದರ ಒಂದು ಕೆಪಾಸಿಟಿ ಇರುತ್ತೆ, ಒಂದಿಷ್ಟು ಜನಸಂಖ್ಯೆ ಮಾತ್ರ ಇಲ್ಲಿ ಇರಬೇಕಾಗುತ್ತೆ. ಬಟ್ ಈ ಕೋಲಾರ ಜಿಲ್ಲೆಯಿಂದ, ತುಮಕೂರಿಂದ, ಈ ಕಡೆ ಮಾಗಡಿಯಿಂದ ಎಲ್ಲರೂ ಬಂದು ಬೆಂಗಳೂರಲ್ಲಿ ಇರ್ತಾ ಇದ್ದಾರೆ.
ಇದಾಗಬಾರ್ದು ಅಂತ ಹೇಳಿದ್ರೆ ಇಲ್ಲಿರುವಂತಹ ಜನರು ಬೇರೆ ಕಡೆ ಹೋಗ್ಬೇಕಂದ್ರೆ ಸುತ್ತಮುತ್ತ ಇಂಡಸ್ಟ್ರೀಸ್ ಅನ್ನ ಬೆಳೆಸಬೇಕಾಗುತ್ತೆ, ಅಲ್ಲಿ ಆಮೇಲೆ ಇವತ್ತು ಹೌದು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಯ್ತು, ಹೌದು ಸರ್, ಅದನ್ನೇ ನಾನು ಹೇಳ್ತಾ ಇರೋದು. ಅದಕ್ಕೆ ಸಲುವಾಗಿ ಅದಕ್ಕೆ ಹೆಸರನ್ನ ಬದಲಾವಣೆ ಮಾಡಿದ್ರೆ ಏನು ಉಪಯೋಗ ಇದೆ? ಕರೆಕ್ಟ್, ತಗ್ಗಿಸುವ ಕೆಲಸ ಕರೆಕ್ಟ್, ಹೆಸರನ್ನ ಬದಲಾವಣೆ ಒಂದು ನಿಮಿಷ, ನಿಮ್ಮ ಮಾತಿನ ಲೈನ್ ಅರ್ಥ ನೋಡಿ. ಈಗ ಗ್ರೇಟರ್ ಬೆಂಗಳೂರು ಆಗಿದೆ, ಗ್ರೇಟರ್ ಬೆಂಗಳೂರು ಆಗಿದೆ, ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ ಸರ್. BBMP ಹೋಗಿ ಗ್ರೇಟರ್ ಬೆಂಗಳೂರು ಆಗಿದೆ. ಈಗ ಇಲ್ಲಿ ವಾರ್ಡ್ಗಳ ಸಂಖ್ಯೆ ಹೆಚ್ಚಾಗಿದೆ, 3 ವಿಭಾಗಗಳನ್ನಾಗಿ ವಿಭಾಗಿಸಲಾಗುತ್ತೋ, 4 ಮಾಡುತ್ತೋ, 5 ಆಗುತ್ತೋ, ಅದು ಆಗಸ್ಟ್ 10ಕ್ಕೆ ಪೂರ್ಣ ಪ್ರಮಾಣದ ಚಿತ್ರಣ ಇಡೀ ಬೆಂಗಳೂರು ನಗರಕ್ಕೆ ಸಿಗುತ್ತೆ. ಬೆಂಗಳೂರಿನ ಆಜುಬಾಜುನಲ್ಲಿರುವಂತ ಏನು ಏರಿಯಾಗಳಿದಾವೆ, ಅವು ಗ್ರಾಮಾಂತರ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಆಮೇಲೆ ಅದು ಹತ್ರ ತುಮಕೂರು ಜಿಲ್ಲೆ ಇರ್ಬೋದು. ನೋಡಿ ಏನಾಗ್ತಿದೆ, ರೈತರ ಹತ್ರ ಭೂಮಿ ಇದೆ, ಬೆಳೆ ಬೆಳೀತಿಲ್ಲ, ಅಲ್ಲೊಂದು ಕೈಗಾರಿಕೆಗಳು ಬಂದ್ಬಿಟ್ಟಿದ್ದಾವೆ. ಕೈಗಾರಿಕೆ ಬರುತ್ತೆ ಅಂತ ನಂಬ್ಕೊಂಡು ಕೆಲವು ರಿಯಲ್ ಎಸ್ಟೇಟ್ ದಂಧೆಕೋರರು ಸರ್ಕಾರಕ್ಕೂ ಆದಾಯಕ್ಕೆ ಟೋಪಿ ಹಾಕ್ತಿದ್ದಾರೆ. ಅವರು ಅಲ್ಲಿ ಬಡಾವಣೆಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ಮೇಲೆ ಬಡಾವಣೆಯಲ್ಲಿರೋ ಜನರು ನೀರು ಕೊಡಿ, ಸ್ಯಾನಿಟರಿ ಕೊಡಿ, ವಿದ್ಯುತ್ ಕೊಡಿ ಅಂತ ಕೇಳ್ತಿದ್ದಾರೆ. ಈ ಏನು ಜಮೀನುಗಳಿದೆ ಅದನ್ನು ರೆವಿನ್ಯೂ ಪ್ಯಾಕೆಟ್ ಆಗಿ ಪರಿವರ್ತನೆ ಮಾಡಿಕೊಂಡು ಸರ್ಕಾರದ ಯಾವುದೇ ಅನುಮತಿಗಳನ್ನು ಪಡೆದುಕೊಳ್ಳದೆ ಅಲ್ಲಿ ಏನು ಬಡಾವಣೆಗಳು ನಿರ್ಮಾಣ ಮಾಡ್ತಿದ್ದಾರಲ್ಲ, ಅದಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಒಂದು, ಅದ್ರ ಜೊತೆಗೆ ಅಲ್ಲಿಂದ ಸರ್ಕಾರಕ್ಕೆ ಬರಬೇಕಾದಂಥ ಆ ಬಡಾವಣೆಗೆ ಏನು ಅವರು ತಗೋಬೇಕಾಯ್ತಲ್ಲ ಪರ್ಮಿಷನ್, ಸರ್ಕಾರಕ್ಕೆ ಹಣ ಕೊಟ್ಟು, ಅದಕ್ಕೆ ದೋಖ ಆಗ್ತಿದೆ. ಜೊತೆಗೆ ರೈತರ ಹತ್ರ ಸಾರ್ ಹೇಳ್ದಂಗೆ ಅಲ್ಪ ಮೊತ್ತಕ್ಕೆ ಖರೀದಿ ಮಾಡಿ ಹೆಚ್ಚು ಮೊತ್ತಕ್ಕೆ ಮಾರಾಟ ಮಾಡ್ತಿದ್ದಾರೆ. ಒಂದು ಮೋಸ ಆಗ್ತಿದೆ ರೈತರಿಗೆ, ಮೂಲ ಜಮೀನುದಾರರಿಗೆ ಏನಿದ್ದಾರೆ ಅವ್ರಿಗೆ ತೊಂದರೆ ಆಗ್ತಿದೆ. ಬ್ರ್ಯಾಂಡ್ ಬೆಂಗಳೂರಿನ ಹೆಸರನ್ನ ಅಲ್ಲಿಗೂ ಕೂಡ ಘೋಷಣೆ ಮಾಡಿದ್ರೆ ಕೈಗಾರಿಕೆ ನೋಡಿ, ಬೆಂಗಳೂರು ನಗರ ಘೋಷಣೆ ಮಾಡಿದ್ರೆ ಬೆಂಗಳೂರು ನಗರದ ಮೇಲಿರೋ ಒತ್ತಡ ಇಲ್ಲಿ ಕೇಳಿ ನಾನು ಹೇಳ್ತೀನಿ, ಅದು ಯಾಕಿರಬಹುದು ಅಂದ್ರೆ ಕೇಂದ್ರ ಸರ್ಕಾರ ನಮ್ಗೆ ಆಗ್ತಿದ್ಯಲ್ಲ ಟೋಪಿ ಪಂಗನಾಮ. ನೀವು ಅದೇ ಹೇಳ್ತಾರಲ್ಲ, ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ, ಮಾತೆತ್ತಿದ್ರೆ GST ಬಂದಿಲ್ಲ, ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೀನಿ. ವೈಜ್ಞಾನಿಕವಾಗಿ ನಾನು ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ ಸರ್. ಕುಮಾರ್ ಸರ್ ತಡ್ಕೊಳ್ಳಿ ನೋಡಿ, GST ಹಣವನ್ನ ಜನಸಂಖ್ಯೆ ಪ್ರದೇಶದ ವ್ಯಾಪ್ತಿಯ ಆಧಾರ ಅದೆಲ್ಲ ಬಿಡಿ, ಇವತ್ತು ಹೆಸರು ಬದಲಾವಣೆ ಬನ್ನಿ, ಹೆಸರು ಬದಲಾವಣೆ ಬನ್ನಿ. ಕುಮಾರ್ ಸರ್ ಇಲ್ಲ ಕುಮಾರ್ ಸರ್ ಇಲ್ಲ ಓಕೆ